ಹುಬ್ಬಳ್ಳಿಯಲ್ಲಿ ಅನಧಿಕೃತ ಮಸೀದಿ ಕಟ್ಟಡ ತೆರವುಗೊಳಿಸುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಹುಬ್ಬಳ್ಳಿಯ ನೇಕಾರ ನಗರದಲ್ಲಿ ಅನಧಿಕೃತ ಮಸೀದಿ ಕಟ್ಟಡ ನಿರ್ಮಾಣ ತೆರವುಗೊಳಿಸುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಗರದ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಶ್ರೀರಾಮ ಸೇನೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ನಂತರ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ಗೆ ಮನವಿಯನ್ನ ನೀಡಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಶಿವಾನಂದ ಸತ್ತಿಗೇರಿ ಅವರು, ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ, ನೇಕಾರ ನಗರದಲ್ಲಿ ಇರುವ ಈ ಜಾಗವು ವಸತಿಗೆ ಮೀಸಲು ಇರುವ ಜಾಗವಾಗಿರುತ್ತದೆ. ಆದರೆ ಈಗ ಇಲ್ಲಿ ಮಸೀದಿ ಕಟ್ಟಲು ಯಾರ ಪರವಾನಗಿ ತೆಗೆದುಕೊಂಡಿಲ್ಲ. ಇಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮಸೀದಿಯನ್ನ ಈ ಕೂಡಲೇ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಸ್ವರೂಪ ತಾಳುತ್ತದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವ ಟಿವಿ, ಹುಬ್ಬಳ್ಳಿ. ಎಲ್ಲ ಹಿಂದೂ ಸಂಘಟನೆಗಳು ಹಾಗೂ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ನೇಕಾರ ನಗರದಲ್ಲಿ, ಹುಬ್ಬಳ್ಳಿಯ ನೇಕಾರ ನಗರದಲ್ಲಿ ಅನಧಿಕೃತ ಒಂದು ಮಸೀದಿಯನ್ನು ಕಟ್ತಾ ಇದ್ದಾರೆ. ಅನಧಿಕೃತ ಮಸೀದಿಗೆ ಯಾವುದೇ ಕಾರ್ಪೊರೇಷನ್ ಪರ್ಮಿಷನ್ ಕೊಟ್ಟಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಅಲ್ಲಿರ್ತಕ್ಕಂಥ ಕಡಿಮೆ ಇರತಕ್ಕಂಥ ಮುಸಲ್ಮಾನರು ಮಸೀದಿಯನ್ನು ಕಟ್ತಾ ಇದ್ದಾರೆ. ಬಹುಸಂಖ್ಯಾತ ಹಿಂದೂಗಳು ಇರ್ತಕ್ಕಂಥ ಏರಿಯಾದಲ್ಲಿ ಮಸೀದಿ ಕಟ್ಟುವಂಥದ್ದು ಅನಧಿಕೃತವಾಗಿದೆ. ಇದನ್ನು ಎಲ್ಲ ಹಿಂದೂ ಸಂಘಟನೆಗಳು ನಾವು ಖಂಡನೆ ಮಾಡ್ತಾ ಇದ್ದೀವಿ ಮತ್ತು ವಿರೋಧ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಅಲ್ಲಿರ್ತಕ್ಕಂಥ ಮಸೀದಿಗಳೇ ಸಾಕಷ್ಟಿದ್ದಾವೆ. ಬೆಳಿಗ್ಗೆ 5 ಗಂಟೆಗೆ ಅಲ್ಲಾಹ್ ಒದರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಾಕಷ್ಟು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವುದು ಕಷ್ಟ ಆಗಿದೆ. ಮತ್ತೊಂದು ಇವರು ಮಸೀದಿ ಕಟ್ಟೋದ್ರಿಂದ ಅಲ್ಲಿ ಶಬ್ದ ಮಾಲಿನ್ಯ ಇರಬಹುದು ಹಾಗೂ ಇನ್ನಿತರ ಘಟನೆಗಳು ಆಗುವಂಥದ್ದು, ಕೋಮು ಗಲಭೆ ಆಗುವಂಥ ಸಂಭವ ಇದೆ. ಅದಕ್ಕೋಸ್ಕರ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಇರ್ಬೋದು ಹಾಗೂ ಕಾರ್ಪೊರೇಷನ್ ಕಮಿಷನರ್ ಅವರು, ಮೇಯರ್ ಅವರು ಕೂಡಲೇ ಅಲ್ಲಿ ಅನಧಿಕೃತ ಮಸೀದಿಗೆ ಏನಾಗ್ತಾ ಇದೆ ಅದನ್ನು ಬಂದ್ ಮಾಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಬರುವಂಥ ದಿನದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ನಾವು 2ನೇ ತಾರೀಕು ಒಳಗಡೆ ನೀವೇನಾದರೂ ಅನಧಿಕೃತ ಮಸೀದಿಯನ್ನು ಏನಾದರೂ ಬಂದ್ ಮಾಡದೇ ಇದ್ದರೆ ನಾವು ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಲ್ಲಿ ಮಸೀದಿ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಕೋಮಗಲಭೆಗೆ ಆಗುವಂಥ ಏನಾದರೂ ಅನಾಹುತಗಳಿದ್ರೆ ಅದಕ್ಕೆ ನೇರವಾಗಿ ಪೊಲೀಸ್ ಕಮಿಷನರ್ ಅವರು ಮತ್ತು ಕಾರ್ಪೊರೇಷನ್ ಕಮಿಷನರು, ಮೇಯರ್ ಅವರೇ ಹೊಣೆಯಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವಾನಂದ ಸತ್ತಿಗೇರಿ, ಬಜರಂಗ ದಳದ ರಾಜ್ಯ ಸಂಚಾಲಕರು. ಹಾಗೂ ಅನಧಿಕೃತ ನಡೆಯುತ್ತಿರುವ ಪ್ರಾರ್ಥನೆ ನಡೆಯುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ನೇಕಾರ ನಗರ ಸರ್ವೆ ನಂಬರ್ 92 ಪ್ಲಾಟ್ ನಂಬರ್ 78 67 ಬಾರ್ 280827 ಇಲ್ಲಿ ಅನಧಿಕೃತ ಕಟ್ಟಡ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಈಗಾಗಲೇ ನೀಡಿದ್ದು, ಈ ವಸತಿ ಪ್ರದೇಶದಲ್ಲಿ ಕೇವಲ ವಸತಿಗಾಗಿ ಇರೋದು ಹೊರತು ತೆಗೀರಿ, ಇದು ಸ್ವಲ್ಪ ತಳಗ್ ಮಾಡ್ರಿ. ಇದು